ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾಡೆಲ್ ಕ್ವಶನ್ ಪೇಪರ್ ಒಂದು ಬಹು ಆಯ್ಕೆ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಪಾರ್ಟ್ 1 ಅಂದರೆ ಕ್ವಶನ್ ನಂಬರ್ 1ರಿಂದ 10ರ ಸೊಲ್ಯೂಷನನ್ನು ನೋಡಿದ್ದೇವೆ. ಅದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಮೇಲೆ ಬರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಈಗ ಇವತ್ತಿನ ವಿಡಿಯೋದಲ್ಲಿ ಅದೇ ಪ್ರಶ್ನೆ ಪತ್ರಿಕೆಯ ಕ್ವಶನ್ ನಂಬರ್ 11ರಿಂದ 20ರವರೆಗಿನ ಪ್ರಶ್ನೆಗಳಿಗೆ ಯಾವ ರೀತಿಯಲ್ಲಿ ಸೊಲ್ಯೂಷನನ್ನು ಕಂಡುಹಿಡಿಯೋದು ಅಂತ ಹೇಳಿ ನೋಡುವ. 2x-3 ಇಂಟು x ಪ್ಲಸ್ 5 0 ವರ್ಗ ಸಮೀಕರಣದ ಒಂದು ಮೂಲವು -5 ಆದಾಗ ಅದರ ಮತ್ತೊಂದು ಮೂಲವು 1 ರೂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 2x - 3 ಇಂಟು x ಪ್ಲಸ್ 5 0 ಈಸ್ -5 ದೆನ್ ದ ಅದರ್ ರೂಟ್ ಈಸ್. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ನಾವು ಸರಿಯಾದ ಬೆಲೆಯನ್ನು ಇಲ್ಲಿ ಆಯ್ಕೆ ಮಾಡಬೇಕು. ಸೊ ಮೊದಲಿಗೆ ಇಲ್ಲಿ ಕೊಟ್ಟಿರುವಂತಹ ವರ್ಗ ಸಮೀಕರಣವನ್ನು ನಾವಿಲ್ಲಿ ತೆಗೆದುಕೊಳ್ಳುವ. ಸೊ ಇಲ್ಲಿ ಕೊಟ್ಟಿದ್ದಾರೆ 2x - 3 ಇಂಟು x ಪ್ಲಸ್ 5 0. ಈ ವರ್ಗ ಸಮೀಕರಣದ ಒಂದು ರೂಟ್ ಅಥವಾ ಮೂಲವನ್ನು ಕೊಟ್ಟಿದ್ದಾರೆ. ಎಷ್ಟದು? -5 ಅಂತೇಳಿ. ನಾವು ಇನ್ನೊಂದು ಮೂಲ ಅಥವಾ ರೂಟನ್ನು ಕಂಡುಹಿಡಿಯಬೇಕು. ಸೊ ಅದಕ್ಕೋಸ್ಕರ ಮೊದಲಿಗೆ ನೀವೇನು ಮಾಡಬೇಕಂದ್ರೆ 2x - 3 ಇದು 0ಗೆ ಸಮ ಅಂತ ಬರೀಬೇಕು. ಅಥವಾ ಆರ್ x ಪ್ಲಸ್ 5 0ಗೆ ಸಮ ಅಂತ ಬರೀಬೇಕು. ನಂತರ ಈ -3ನ ಬಲಬದಿಗೆ ತಂದಾಗ ಇದು +3 ಆಗ್ತದೆ. ಸೊ 2x 3. ಸೊ x ಈ ಎರಡನ್ನು ಈ ಬದಿಗೆ ತಂದಾಗ ಅದು ಛೇದಕ್ಕೆ ಬರ್ತದೆ, ಅಂದರೆ ಡಿನಾಮಿನೇಟರ್ಗೆ ಬರ್ತದೆ. ಸೊ x 3/2 ಅಂತ ಸಿಗ್ತದೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಈ 5ನ್ನು ಬಲಬದಿಗೆ ತಂದಾಗ x -5 ಅಂತ ಸಿಗ್ತದೆ. x -5 ಒಂದು ಮೂಲದ ಬೆಲೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ನಾವು ಇನ್ನೊಂದು ಮೂಲವನ್ನು ಕಂಡುಹಿಡಿಬೇಕಿತ್ತು, ಇನ್ನೊಂದು ರೂಟನ್ನು ಕಂಡುಹಿಡಿಬೇಕು. ಅದು ನಮಗೆ x 3/2 ಅಂತ ಸಿಕ್ಕಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ 3/2. 12ನೇ ಪ್ರಶ್ನೆ x² - 2x ಪ್ಲಸ್ 1 0. ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. The nature of the roots of the quadratic equation x² - 2x plus 1 0 are. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ನಾವಿಲ್ಲಿ ತೆಗೆದುಕೊಳ್ಬೇಕು. ಅಂದರೆ ವರ್ಗ ಸಮೀಕರಣವನ್ನು ಕೊಟ್ಟಿದ್ದಾರೆ, ಆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಅಥವಾ ನೇಚರ್ ಆಫ್ ರೂಟ್ಸ್ ಯಾವುದು ಅಂತ ಹೇಳಿ ನಾವಿಲ್ಲಿ ಬರೀಬೇಕು. ಸೊ ಮೊದಲಿಗೆ ಇಲ್ಲಿ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನೀವಿಲ್ಲಿ ಶೋಧಕ ಅಥವಾ ನಾವು ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತೇವೆ, ಆ ಬೆಲೆಯನ್ನು ಕಂಡುಹಿಡಿಬೇಕಾಗ್ತದೆ. ಸೊ ಮೊದಲಿಗೆ ನಮಗೆ ಕೊಟ್ಟಿರುವಂಥ ವರ್ಗ ಸಮೀಕರಣ ಏನಿದೆ ಅದನ್ನು ಬರೆದು ಬಿಡುವ. x² - 2x ಪ್ಲಸ್ 1 0 ಅಂತ ಕ್ವಾಡ್ರಾಟಿಕ್ ಇಕ್ವೇಷನನ್ನು ಕೊಟ್ಟಿದ್ದಾರೆ. ನಂತರ ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ನ ಜನರಲ್ ಫಾರ್ಮ್ ಅಥವಾ ಆದರ್ಶ ರೂಪ ಏನಿದೆ ಅದರ ಜೊತೆ ಕಂಪೇರ್ ಮಾಡಬೇಕು. a² + bx + c 0. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಥವಾ ವರ್ಗ ಸಮೀಕರಣದ ಆದರ್ಶ ರೂಪ. ಇದರ ಜೊತೆ ಕಂಪೇರ್ ಮಾಡಿ a b c ಯ ಬೆಲೆಗಳನ್ನು ಬರೆಯಿರಿ. ಸೊ ಇಲ್ಲಿ a ಎಷ್ಟು? ಇಲ್ಲಿ ಯಾವುದೇ ಬೆಲೆ ಇಲ್ಲ ಅಂತಾದರೆ ನಾವು a ಯನ್ನು 1 ಅಂತ ಬರೀತೇವೆ. ಯಾಕೆಂದರೆ ಇಲ್ಲಿ 1x² ಅಂತ ತೆಗೆದುಕೊಳ್ಬೋದು. ಸೊ a 1. ಹಾಗೆ ಇಲ್ಲಿ b ಎಕ್ಸ್ನ ಜೊತೆ -2 ಅಂತ ಇದೆ. ಸೊ ಬಿ ಯ ಬೆಲೆ ಎಷ್ಟಾಗ್ತದೆ? -2 ಆಗ್ತದೆ. ನಂತರ ಸಿ ಇಲ್ಲಿ 1. ಸೊ ಸಿ ಯ ಬೆಲೆಯಲ್ಲಿ ನೀವು ನೋಡ್ಬೋದು 1. ಸೊ ಸಿ 1. ಈ ರೀತಿ ಮೊದಲಿಗೆ ಎ ಬಿ ಸಿ ಯ ಬೆಲೆಗಳು ಸಿಕ್ಕ ನಂತರ ನಾವಿಲ್ಲಿ ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತೇವೆ ಅಥವಾ ಶೋಧಕ, ಅದನ್ನು ನಾವು ಡೆಲ್ಟಾ ಅಥವಾ ಡಿ ಅಂತ ಹೇಳಿ ಬರೀತೇವೆ. ಡಿ ಅಂದರೆ ಡಿಸ್ಕ್ರಿಮಿನೆಂಟ್ ಅಥವಾ ಶೋಧಕ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಸೊ ಅದಕ್ಕೆ ಇರುವಂಥ ಸೂತ್ರ ಯಾವುದು? b² - 4ac. ಸೊ ಈ ಬೆಲೆಯನ್ನು ನಾವೀಗ ಕಂಡುಹಿಡಿಬೇಕು. ಸೊ ಡಿ b² ಅಂದರೆ -2 ಹೋಲ್ ಸ್ಕ್ವೇರ್ ಮೈನಸ್ 4ac. 4 ಗುಣಿಸು a ಅಂದರೆ 1, c ಅಂದರೆ 1. ಸೊ ಇಲ್ಲಿ -2 ಗುಣಿಸು -2 ಅಂದರೆ +4 ಆಗ್ತದೆ. ಸೊ 4 -4 ಅಂದರೆ ನಮಗಿಲ್ಲಿ ಡಿ ಯ ಬೆಲೆ ಏನು ಸಿಗ್ತಾ ಇದೆ? ಡಿ 0 ಅಂತ ಸಿಗ್ತಾ ಇದೆ. ಸೊ ಶೋಧಕ ಅಥವಾ ಡಿಸ್ಕ್ರಿಮಿನೆಂಟ್ 0 ಆದಾಗ ನಾವೇನು ಹೇಳ್ತೇವೆ? ನಮಗೆ ಸಿಕ್ಕಂತಹ ಮೂಲಗಳ ಸ್ವಭಾವವು ಮೂಲಗಳು ರಿಯಲ್ ಮತ್ತು ಈಕ್ವಲ್ ಆಗಿರ್ತವೆ ಅಂತ ಹೇಳ್ತೇವೆ. ಅಂದರೆ ನಮಗೆ ಸಿಕ್ಕಂಥ ವರ್ಗ ಸಮೀಕರಣದ ಮೂಲಗಳು ಸಮವಾಗಿರ್ತವೆ, ಹಾಗೆ ವಾಸ್ತವ ಮೂಲಗಳನ್ನು ಹೊಂದಿರ್ತವೆ
ಅಂತ ಹೇಳ್ತೇವೆ. ಅಂದರೆ ಇದಕ್ಕೆ ಸರಿಯಾದ ಆಯ್ಕೆ ನಾವು ಏನಂತ ತೆಗೆದುಕೊಳ್ಬೋದು, ಎ ಅಂದರೆ ರಿಯಲ್ ಆ್ಯಂಡ್ ಈಕ್ವಲ್ ಅಂತ ಬರಿಬೋದು. ಅಥವಾ ಕನ್ನಡದಲ್ಲಿ ಎರಡು ಸಮಾನಾದ ವಾಸ್ತವ ಮೂಲಗಳನ್ನು ಹೊಂದಿರ್ತದೆ ಅಂತ ಇಲ್ಲಿ ಈ ಪ್ರಶ್ನೆಗೆ ಈ ಉತ್ತರವನ್ನು ಬರಿಬೋದು. 13ನೇ ಪ್ರಶ್ನೆ, ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ 394. ಈ ಹೇಳಿಕೆಯನ್ನು ಗಣಿತ ಸಮೀಕರಣ ರೂಪದಲ್ಲಿ ಬರೆದಾಗ ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಟೂ ಕಾನ್ಸೆಕ್ಯೂಟಿವ್ ಆಡ್ ನಂಬರ್ಸ್ ಇಸ್ 394. ದ ಮ್ಯಾಥಮ್ಯಾಟಿಕಲ್ ಇಕ್ವೇಷನ್ ಫಾರ್ ದ ಅಬೋವ್ ಸ್ಟೇಟ್ಮೆಂಟ್ ಈಸ್. ಸೊ ಇಲ್ಲಿ ಕ್ರಮಾನುಗತ ಬೆಸ ಸಂಖ್ಯೆಗಳು ಅಥವಾ ಕಾನ್ಸೆಕ್ಯೂಟಿವ್ ಆಡ್ ನಂಬರ್ಸ್ ಅಂತ ಹೇಳ್ತಾರೆ. ಸೊ ಆಡ್ ನಂಬರ್ಸ್ ಅಂತ ಹೇಳುವಾಗ, ಬೆಸ ಸಂಖ್ಯೆಗಳು ಅಂತ ಹೇಳುವಾಗ 1, 3, 5, 7 ಈ ರೀತಿಯಲ್ಲಿ ನಾವು ತೆಗೆದುಕೊಳ್ತಾ ಹೋಗ್ತೇವೆ. ಸೊ ಇಲ್ಲಿ ಏನು ಹೇಳಿದ್ದಾರೆ, ಕ್ರಮಾನುಗತ ಅಂದರೆ ಕಾನ್ಸೆಕ್ಟಿವ್ ಅಂತ ಹೇಳಿದ್ದಾರೆ, ಅಂದರೆ ಒಂದರ ನಂತರ ಒಂದು. ಈಗ ಈ ಸಂಖ್ಯೆ, ಈಗ ಮೊದಲ ಸಂಖ್ಯೆ ಎಕ್ಸ್ ಅಂತ ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ನಾವು ಯಾವ ರೀತಿಯಲ್ಲಿ ಬರೀಬೋದು, ಇದಕ್ಕೆ ನಂತರದ ಸಂಖ್ಯೆ ನಮಗೆ ಸಿಗಬೇಕಾದ್ರೆ ಈ ಒಂದಕ್ಕೆ ನಾವು ಎರಡನ್ನು ಕೂಡಿಸಬೇಕು. ಅಂದರೆ 1 + 2 ಅಂತ ಮಾಡಿದಾಗ, ಇಲ್ಲಿ 1 + 2 ಅಂತ ಮಾಡಿದಾಗ ನಮಗೆ ಇಲ್ಲಿ 3 ಅಂತ ಸಿಗ್ತದೆ. ಹಾಗೆ ಇದರ ನಂತರದ ಬೆಸ ಸಂಖ್ಯೆ ಅಥವಾ ಆಡ್ ನಂಬರ್ ಬೇಕು ಅಂತಾದರೆ ಈ 3ಕ್ಕೆ ನಾವು ಎರಡನ್ನು ಕೂಡಿಸ್ತೇವೆ. ಸೊ 3 + 2 ಅಂತ ಹೇಳುವಾಗ 5 ಅಂತ ಸಿಗ್ತದೆ. ಅದೇ ರೀತಿ ನಂತರದ ಸಂಖ್ಯೆ ಬೇಕಾದರೆ 5 + 2 ಮಾಡಿದಾಗ 7 ಅಂತ ಸಿಗ್ತದೆ. ಸೊ ಒಂದು ಸಂಖ್ಯೆಯನ್ನು ನಾವು ಎಕ್ಸ್ ಅಂತ ತೆಗೆದುಕೊಂಡ್ರೆ ಒಂದು ಬೆಸ ಸಂಖ್ಯೆಯನ್ನು, ಇನ್ನೊಂದು ಸಂಖ್ಯೆಯನ್ನು ಏನಂತ ಬರೀಬೋದು, x + 2 ಅಂತ ಬರೀಬೋದು. ಯಾಕೆಂದರೆ ಈಗ ಮೊದಲ ಸಂಖ್ಯೆ ಎಕ್ಸ್ ಆಗಿದ್ದರೆ ಅದರ ನಂತರದ ಬೆಸ ಸಂಖ್ಯೆ ಅಥವಾ ಆಡ್ ನಂಬರ್ ನಮಗೆ ಬೇಕಾದರೆ ಅದಕ್ಕೆ ನಾವು ಎರಡನ್ನು ಕೂಡಿಸೋದ್ರಿಂದ ಅದನ್ನು ಪಡೀಬೋದು. ಸೊ ಅದಕ್ಕೋಸ್ಕರ ಯಾವಾಗಲೂ ಕೂಡ ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳು ಅಥವಾ ಕಾನ್ಸೆಕ್ಟಿವ್ ಆಡ್ ನಂಬರ್ಸನ್ನು ನಾವು ಎಕ್ಸ್ ಮತ್ತು x + 2 ಅಂತ ಬರೀಬೋದು. ಸೊ ಇಲ್ಲಿ ನಾನು ಎಕ್ಸ್ ಮತ್ತು x + 2 ಅಂತ ತೆಗೆದುಕೊಳ್ತಾ ಇದ್ದೇನೆ. ನಂತರ ಏನು ಹೇಳಿದ್ದಾರೆ, ವರ್ಗಗಳ ಮೊತ್ತ. ಸೊ ಈ ಎರಡು ಬೆಸ ಸಂಖ್ಯೆಗಳ ವರ್ಗಗಳು ಬೇಕು ನಮಗೆ. ದ ಸ್ಕ್ವೇರ್ಸ್ ಆಫ್ ಟೂ ಕಾನ್ಸೆಕ್ಟಿವ್ ಆಡ್ ನಂಬರ್ಸ್ ಅಂದರೆ x² ಹಾಗೆ x + 2ನ ವರ್ಗ. ಸೊ ಇದೆರಡರ ವರ್ಗಗಳ ಮೊತ್ತ ದ ಸಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದೆರಡನ್ನು ಕೂಡಿಸಬೇಕು. ಅದು ಎಷ್ಟು ಅಂತ ಕೊಟ್ಟಿದ್ದಾರೆ, 394 ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ನೀವು ಇದಕ್ಕೆ ಗಣಿತ ಸಮೀಕರಣ ಅಥವಾ ಮ್ಯಾಥಮ್ಯಾಟಿಕಲ್ ಇಕ್ವೇಷನನ್ನು ಬರೀಬೋದು. ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು, ಇಲ್ಲಿ ಬಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಆಯ್ಕೆ ಬಿಯಲ್ಲಿ ನೀವು ನೋಡ್ಬೋದು. ನಾನೀಗ ಇಲ್ಲಿ ಬರೆದಂತಹ ಗಣಿತ ಸಮೀಕರಣ ಅಥವಾ ಮ್ಯಾಥಮ್ಯಾಟಿಕಲ್ ಇಕ್ವೇಷನ್ ಇದೆ, x² + x + 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 394. ಇದನ್ನು ಈ ಬ್ರ್ಯಾಕೆಟಲ್ಲೂ ಬರೀಬೋದು ಅಥವಾ ನೇರವಾಗಿ ಬರೀಬೋದು. x² + x + 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 394. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಬಿ. 14. ಕೊಟ್ಟಿರುವ ಚಿತ್ರದಲ್ಲಿ ಬಿ = 90 ಡಿಗ್ರಿ, ಎ ಬಿ = 6 ಸೆಂಟಿಮೀಟರ್, ಬಿ ಸಿ = 8 ಸೆಂಟಿಮೀಟರ್ ಮತ್ತು ಎ ಸಿ = 10 ಸೆಂಟಿಮೀಟರ್ ಆದಾಗ ಸೈನ್ 90 ಡಿಗ್ರಿ ಮೈನಸ್ ಥೀಟಾದ ಬೆಲೆ. ಇನ್ ದ ಗಿವನ್ ಫಿಗರ್ ಬಿ = 90 ಡಿಗ್ರಿ, ಎ ಬಿ = 6 ಸೆಂಟಿಮೀಟರ್, ಬಿ ಸಿ = 8 ಸೆಂಟಿಮೀಟರ್ ಆ್ಯಂಡ್ ಎ ಸಿ = 10 ಸೆಂಟಿಮೀಟರ್, ದೆನ್ ದ ವ್ಯಾಲ್ಯೂ ಆಫ್ ಸೈನ್ 90 ಮೈನಸ್ ಥೀಟಾ ಈಸ್. ಇಲ್ಲೀಗ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ, ಲಂಬಕೋನ ತ್ರಿಭುಜ ಇದೆ. ಸೊ ಹಾಗೆ ಸೈನ್ 90 ಮೈನಸ್ ಥೀಟಾದ ಬೆಲೆಯನ್ನು ನಾವು ಇಲ್ಲಿ ಕಂಡುಹಿಡಿಬೇಕು. ಸೊ ಇದನ್ನು ಕಂಡುಹಿಡಲಿಕ್ಕೆ ನಾವು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಕಲ್ತಿದ್ದೇವೆ ಟ್ರಿಗ್ನೋಮೆಟ್ರಿ ಅಥವಾ ತ್ರಿಕೋಣಮಿತಿ ಅಧ್ಯಾಯದಲ್ಲಿ. ಪೂರಕ ಕೋನಗಳು ಅಂತ ಹೇಳ್ತೇವೆ ಕನ್ನಡದಲ್ಲಿ. ಸೊ ಈಗ ಸೈನ್ 90 ಮೈನಸ್ ಥೀಟಾವನ್ನು ಹೇಗೆ ಬರೀಬೋದು, ಇದು ಯಾವುದಕ್ಕೆ ಸಮ ಆಗಿರ್ತದೆ, ಸೈನ್ 90 ಮೈನಸ್ ಥೀಟಾ ಇದಕ್ಕೆ ಸಮವಾಗಿರುವಂಥ ಪೂರಕ ಕೋನ ಅಥವಾ ಕಾಂಪ್ಲಿಮೆಂಟರಿ ಆ್ಯಂಗಲ್ ಕಾಸ್ 90. ಸೊ ಇದನ್ನು ನಾವು ಕಾಸ್ ಥೀಟಾ. ಸೊ ಇದನ್ನು ನಾವು ಈ ರೀತಿಯಲ್ಲಿ ಬರೀಬೋದು, ಸೈನ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ಬರಿಬೋದು. ಸೊ ಇಲ್ಲಿ ನಾವು ಸೈನ್ 90 ಮೈನಸ್ ಥೀಟಾದ ಬದಲು ಕಾಸ್ ಥೀಟಾದ ಬೆಲೆಯನ್ನು ಕಂಡುಹಿಡಿದ್ರೆ ನಮಗೆ ಇದರ ಬೆಲೆ ಸಿಗ್ತದೆ. ಯಾಕೆಂದರೆ ಇದು ಮತ್ತು ಇವು ಎರಡೂ ಕೂಡ ಪೂರಕ ಕೋನಗಳು ಅಥವಾ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ಗಳಾಗಿವೆ. ಸೊ ಅದಕ್ಕೋಸ್ಕರ ಮೊದಲಿಗೆ ನಮಗೆ ಕೊಟ್ಟಿರುವಂಥ ಚಿತ್ರದಲ್ಲಿ ನಾವು ಬಾಹುಗಳನ್ನು ಗುರುತಿಸುವ. ಸೊ ಇದು ಏನು, ಲಘು ಕೋನ ಅಥವಾ ಅಕ್ಯೂಟ್ ಆ್ಯಂಗಲ್. ಸೊ ಇದಕ್ಕೆ ಎದುರಾಗಿರುವಂಥ ಬಾಹುವನ್ನು ನಾವೇನು ಹೇಳ್ತೇವೆ, ಅಭಿಮುಖ ಬಾಹು ಅಂತ ಹೇಳ್ತೇವೆ, ಅಥವಾ ಇಂಗ್ಲೀಷ್ನಲ್ಲಿ ಆಪೋಸಿಟ್ ಸೈಡ್ ಅಂತ ಹೇಳ್ತೇವೆ, ಅಥವಾ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೇವೆ. ಹಾಗೆ ಈ 90
ಡಿಗ್ರಿಗೆ ಎದುರಾಗಿರುವಂಥ ಬಾಹುವನ್ನು ವಿಕರ್ಣ ಅಥವಾ ಹೈಪೋಟೆನ್ಯೂಸ್ ಅಂತ ಹೇಳ್ತೇವೆ. ಮತ್ತು ಈ ಟೀಟಾವನ್ನು ಉಂಟು ಮಾಡುವಂಥ ಇನ್ನೊಂದು ಬಾಹುವನ್ನು ಪಾರ್ಶ್ವಬಾಹು ಎಡ್ಜಸೆಂಟ್ ಸೈಡ್ ಅಥವಾ ಬೇಸ್ ಅಂತ ಕರೀತೇವೆ. ಸೊ ಇಲ್ಲೀಗ ನಾವು ಯಾವುದನ್ನು ತೆಗೆದುಕೊಳ್ಬೇಕು? ಕಾಸ್ ಟೀಟಾವನ್ನು ತೆಗೆದುಕೊಳ್ಬೇಕು. ಸೊ ಕಾಸ್ ಟೀಟಾ ಅದರ ಅನುಪಾತವನ್ನು ನೀವು ಹೇಗೆ ಬರೀತೀರಾ? ಕಾಸ್ ಟೀಟಾ ಅಂದರೆ ಏನು? ಯಾವಾಗಲೂ ಕೂಡ ಕಾಸ್ ಟೀಟಾ ಅಂದರೆ ಪಾರ್ಶ್ವಬಾಹು ಭಾಗಿಸು ವಿಕರ್ಣ ಅಥವಾ ಎಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳ್ತೇವೆ, ಅಥವಾ ಬೇಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳ್ತೇವೆ. ಸೊ ಕಾಸ್ ಟೀಟಾ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಭಾಗಿಸು ವಿಕರ್ಣ ಅಂತ ಹೇಳ್ಬೋದು, ಅಥವಾ ಎಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳ್ಬೋದು. ಈ ಎರಡು ಬಾಹುಗಳನ್ನು ತೆಗೆದುಕೊಳ್ಬೇಕು, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಬೇಸ್ ಅಂತ ಹೇಳ್ತೇವೆ, ಬೇಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಪಾರ್ಶ್ವಬಾಹು ಅಂದರೆ ಯಾವುದು? BC. ಹಾಗೆ ವಿಕರ್ಣ ಅಂದರೆ ಎಷ್ಟು? ಇಲ್ಲಿ ವಿಕರ್ಣ AC ಆಗಿದೆ. ಸೊ ಇದೆರಡರ ಬೆಲೆಯನ್ನು ಕೊಟ್ಟಿದ್ದಾರೆ. BC ಎಷ್ಟು? 8 ಸೆಂಟಿಮೀಟರ್, ಹಾಗೆ AC ಎಷ್ಟು? 10. ಸೊ 8/10 ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಅಂದರೆ ಇಲ್ಲಿ ಡಿ ಅನ್ನು ನಾವು ಸರಿಯಾದ ಆಯ್ಕೆ ಅಂತ ತೆಗೆದುಕೊಳ್ಬೋದು. ಸೊ ಡಿ 8/10. ಇಲ್ಲಿ ನಮಗೆ ಕಾಸ್ ಟೀಟಾದ ಬೆಲೆ ಸಿಕ್ಕಿದೆ. ಕಾಸ್ ಟೀಟಾ ಇದಕ್ಕೆ ಸಮ, ಹಾಗಾಗಿ ಸೈನ್ 90 ಮೈನಸ್ ಟೀಟಾದ ಬೆಲೆ ಎಷ್ಟು? 8/10 ಆಗ್ತದೆ. 15ನೇ ಪ್ರಶ್ನೆ, 2 ಸೈನ್ 2 ಟೀಟಾ ಇಸ್ ಈಕ್ವಲ್ ಟು ವರ್ಗಮೂಲ 3 ಆದಾಗ ಟೀಟಾದ ಬೆಲೆ. ಇಫ್ 2 ಸೈನ್ 2 ಟೀಟಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ದ ವ್ಯಾಲ್ಯೂ ಆಫ್ ಟೀಟಾ. ಸೊ ಟೀಟಾದ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಮೊದಲಿಗೆ ನಮಗೆ ಕೊಟ್ಟಿದ್ದಾರೆ ಇಲ್ಲಿ 2 ಸೈನ್ 2 ಟೀಟಾ ಇಸ್ ಈಕ್ವಲ್ ಟು ವರ್ಗಮೂಲ 3 ಅಂತೇಳಿ. ಸೊ ಅದನ್ನು ಬರೆಯುವ. 2 ಸೈನ್ 2 ಟೀಟಾ ಇಸ್ ಈಕ್ವಲ್ ಟು ವರ್ಗಮೂಲ 3. ಸೊ ಈ ಎರಡನ್ನು ಬಲಬದಿಗೆ ತಂದಾಗ ಅದು ಡಿನಾಮಿನೇಟರ್ ಅಥವಾ ಛೇದಕ್ಕೆ ಬರ್ತದೆ. ಸೊ ಸೈನ್ 2 ಟೀಟಾ ಇಸ್ ಈಕ್ವಲ್ ಟು ವರ್ಗಮೂಲ 3/2 ಅಂತ ಸಿಗ್ತದೆ. ಸೊ ವರ್ಗಮೂಲ 3/2 ಅಂದರೆ ಯಾವುದರ ಬೆಲೆ ಆಗಿದೆ? ಈಗ ನೀವು ತ್ರಿಕೋಣಮಿತಿಯ ಕೋಷ್ಟಕ ಅಥವಾ ಟ್ರಿಗ್ನೋಮೆಟ್ರಿಕ್ ಟೇಬಲನ್ನು ನೋಡಿದರೆ ಸೈನ್ 60 ಡಿಗ್ರಿ ಅಂದರೆ ವರ್ಗಮೂಲ 3/2 ಆಗಿದೆ. ಹಾಗಾಗಿ ಈಗ ಈ ಬೆಲೆ ಇರುವಂಥ ಜಾಗದಲ್ಲಿ ನಾನು ಸೈನ್ 60 ಡಿಗ್ರಿ ಅಂತ ಬರೀತಾ ಇದ್ದೇನೆ. ಸೊ ಸೈನ್ 2 ಟೀಟಾ ಇಸ್ ಈಕ್ವಲ್ ಟು ಸೈನ್ 60 ಡಿಗ್ರಿ. ಈಗ ಎಡಬದಿ ಮತ್ತು ಬಲಬದಿಯಲ್ಲಿ ಸೈನ್ ಇರೋದ್ರಿಂದ ಅದು ಕ್ಯಾನ್ಸಲ್ ಆಗ್ತದೆ. ಸೊ ನಮಗಿಲ್ಲಿ ಸಿಗ್ತದೆ ಕೇವಲ 2 ಟೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ಸೊ ಟೀಟಾ ಇಸ್ ಈಕ್ವಲ್ ಟು 60/2 ಅಂದರೆ ಟೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಸಿಗ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಸಿ 30 ಡಿಗ್ರಿ. 16ನೇ ಪ್ರಶ್ನೆ, ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎಸಿಯು ವೃತ್ತ ಸ್ಪರ್ಶಕ ಎ ಸ್ಪರ್ಶಬಿಂದು ಓಸಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಎಸಿಒ ಇಸ್ ಈಕ್ವಲ್ ಟು 30 ಡಿಗ್ರಿ ಆದಾಗ ವೃತ್ತದ ತ್ರಿಜ್ಯದ ಉದ್ದ. In a circle with center O, AC is a tangent at A. If OC is equal to 4 cm and ACO is equal to 30 degree, then the radius of the circle is. ಸೊ ಇಲ್ಲೀಗ ನಮಗೆ ಒಂದು ವೃತ್ತ ಸ್ಪರ್ಶಕ ಅಥವಾ ಟ್ಯಾಂಜೆಂಟನ್ನು ಕೊಟ್ಟಿದ್ದಾರೆ. ಹಾಗೆ ಇದು ವೃತ್ತದ ರೇಡಿಯಸ್ ಅಥವಾ ಇದನ್ನು ನಾವು ವೃತ್ತದ ತ್ರಿಜ್ಯ ಅಂತ ಹೇಳ್ತೇವೆ. ಸೊ ನಾವಿಲ್ಲಿ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಬೇಕು, ಅಂದರೆ OA ಅನ್ನು ಕಂಡುಹಿಡಿಬೇಕು. ಹಾಗೆ OCಯನ್ನು ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಕೋನವನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಕಂಡುಹಿಡಿಬೇಕಾದ್ರೆ ನಾವಿಲ್ಲಿ ತ್ರಿಕೋಣಮಿತಿಯ ಅನುಪಾತಗಳ ಪ್ರಸ್ತಾವನೆ ಆ ಅಧ್ಯಾಯದಲ್ಲಿ ಉಪಯೋಗಿಸಿದಂಥ ಕೆಲವು ಟೆಕ್ನಿಕ್ಸನ್ನು ಇಲ್ಲಿ ಉಪಯೋಗಿಸ್ಬೋದು. ಮೊದಲಿಗೆ ಏನು ಮಾಡಬೇಕಂದ್ರೆ ಇಲ್ಲಿ ಲಘುಕೋನವನ್ನು ಕೊಟ್ಟಿದ್ದಾರೆ. ಈ ಕೋನ ಎಷ್ಟಿದೆ? ಈ ಕೋನ 90 ಡಿಗ್ರಿ ಇದೆ. ಇದು ಲಘುಕೋನ 30 ಡಿಗ್ರಿ. ಸೊ ಇದಕ್ಕೆ ಹೊಂದಿಕೊಂಡು ನೀವು ಮೊದಲಿಗೆ ಬಾಹುಗಳನ್ನು ಗುರುತಿಸಿ. ಸೊ ಈಗ ಇದಕ್ಕೆ ಎದುರಾಗಿರುವಂಥ ಬಾಹುವನ್ನು ನಾವೇನು ಹೇಳ್ತೇವೆ? ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೇವೆ ಅಥವಾ ಅಭಿಮುಖ ಬಾಹು ಅಂತ ಹೇಳ್ತೇವೆ. ಹಾಗೆ ಇದನ್ನು ಇನ್ನೊಂದು ಹೆಸರು ಇದಕ್ಕೆ ಅಪೋಸಿಟ್ ಸೈಡ್ ಅಂತ ಹೇಳ್ತೇವೆ. ಹಾಗೆ ಈ ಲಘುಕೋನವನ್ನು ಉಂಟು ಮಾಡುವಂಥ ಇನ್ನೊಂದು ಬಾಹುವನ್ನು ಪಾರ್ಶ್ವಬಾಹು ಅಡ್ಜಸೆಂಟ್ ಸೈಡ್ ಅಥವಾ ಇದಕ್ಕೆ ಇರುವಂಥ ಇನ್ನೊಂದು ಹೆಸರು ಬೇಸ್. ಹಾಗೆ 90 ಡಿಗ್ರಿಗೆ ಎದುರಾಗಿರುವಂಥ ಬಾಹುವನ್ನು ವಿಕರ್ಣ ಮತ್ತು ಹೈಪೋಟೆನ್ಯೂಸ್ ಅಂತ ಕರೀತೇವೆ. ಸೊ ಈಗ ಇಲ್ಲಿ ನೀವು ನೋಡ್ಬೋದು ನಮಗೆ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗೆ ನಾವಿಲ್ಲಿ OA ಅನ್ನು ಕಂಡುಹಿಡಿಬೇಕು. ಸೊ ನಮಗಿಲ್ಲಿ ಯಾವ ಬಾಹುವಿನ ಬೆಲೆ ಗೊತ್ತಿದೆ? ನಮಗಿಲ್ಲಿ OCಯ ಅಳತೆ ಗೊತ್ತಿದೆ, ಅಂದರೆ ವಿಕರ್ಣ ಗೊತ್ತಿದೆ. ಹಾಗೆ ನಾವು OA ಅನ್ನು ಕಂಡುಹಿಡಿಬೇಕು. ಸೊ ನಾವಿಲ್ಲಿ ಅಭಿಮುಖ ಬಾಹುವನ್ನು ಕಂಡುಹಿಡಿಬೇಕು. ಸೊ ಹೈಪೋಟೆನ್ಯೂಸ್ ಗೊತ್ತಿದೆ, ನಾವಿಲ್ಲಿ ಅಪೋಸಿಟ್ ಸೈಡನ್ನು ಕಂಡುಹಿಡಿಬೇಕು. ಸೊ ಆ ರೀತಿ ಬರುವ ಹಾಗೆ ನೀವು ತ್ರಿಕೋಣಮಿತಿಯ ಅನುಪಾತವನ್ನು ಇಲ್ಲೀಗ ಆಯ್ಕೆ ಮಾಡಬೇಕು. ಅಂದರೆ ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್ ಅಥವಾ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಯಾವುದೇ ರೀತಿಯಲ್ಲಿ ತೆಗೆದುಕೊಳ್ಬೋದು.
ಸೊ ಈಗ ಅಭಿಮುಖ ಬಾಹು ಮತ್ತು ವಿಕರ್ಣ, ಸೊ ಆ ರೀತಿಯಲ್ಲಿ ಅನುಪಾತವನ್ನು ತೆಗೆದುಕೊಳ್ತಾ ಇದ್ದೇನೆ. ಅಭಿಮುಖ ಬಾಹು ಭಾಗಿಸು ವಿಕರ್ಣ, ಅಥವಾ ನಾವು ಇದನ್ನು ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಕರಿತೇವೆ, ಅಥವಾ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಕರಿತೇವೆ. ಸೊ ಇದು ಯಾವ ತ್ರಿಕೋಣಮಿತಿಯ ಅನುಪಾತಕ್ಕೆ ಸಮ ಆಗಿದೆ? ಇದು ಸೈನ್ ಟೀಟಾಗೆ ಸಮ ಆಗಿದೆ. ಸೊ ಸೈನ್ ಟೀಟಾ ಅಂತ ಬರೆಯುವ. ನಂತರ ಅಭಿಮುಖ ಬಾಹು ಅಂದರೆ ಇದರ ಬೆಲೆ ಎಷ್ಟು? ಅಭಿಮುಖ ಬಾಹು ಇಲ್ಲಿ OA ಅಂತ ಕೊಟ್ಟಿದ್ದಾರೆ. ಹಾಗೆ ವಿಕರ್ಣ ಯಾವುದು? ವಿಕರ್ಣ ಅಂದರೆ OC ಇಸ್ ಈಕ್ವಲ್ ಟು ಟೀಟಾ. ಲಘುಕೋನ ಎಷ್ಟಿಲ್ಲಿ? ಅಕ್ಯೂಟ್ ಆ್ಯಂಗಲ್ 30 ಡಿಗ್ರಿ. ಸೊ ಸೈನ್ 30 ಡಿಗ್ರಿ ಅಂತ ಆಗ್ತದೆ. ನಂತರ OAನ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ವೃತ್ತದ ತ್ರಿಜ್ಯ ಅಥವಾ ರೇಡಿಯಸ್ ಭಾಗಿಸು OC ಎಷ್ಟು? 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೈನ್ 30 ಡಿಗ್ರಿ, ಸೈನ್ 30 ಡಿಗ್ರಿ ಅಥವಾ ಸೈನ್ 30 ಡಿಗ್ರಿಯ ಬೆಲೆ ಎಷ್ಟು? ಹಾಫ್ ಆಗ್ತದೆ. ಆಮೇಲೆ ಇಲ್ಲಿ OA ಈ 4ನ ಬಲಬದಿಗೆ ತಂದಾಗ ಇದು ಛೇದದಲ್ಲಿ ಡಿನಾಮಿನೇಟರಲ್ಲಿ ಇದ್ದದ್ದು ಈ ಕಡೆಗೆ ಬಂದಾಗ ನ್ಯೂಮರೇಟರ್ ಅಥವಾ ಅಂಶಕ್ಕೆ ಬರ್ತದೆ. ಸೊ ಇಲ್ಲಿ 4 ಅಂತ ಬರ್ತದೆ. ಸೊ 2 ಗುಣಿಸು 1 2 ಗುಣಿಸು 2 ಅಂದರೆ 4. ಸೊ OA ಇಸ್ ಈಕ್ವಲ್ ಟು ನಮಗೆ 2 ಅಂತ ಸಿಗ್ತದೆ, ಅಥವಾ 2 ಸೆಂಟಿಮೀಟರ್ ಅಂತ ನಾವಿಲ್ಲಿ ತೆಗೆದುಕೊಳ್ಬೋದು. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು? ಸಿ. ಸೊ ಸಿ 2 ಸೆಂಟಿಮೀಟರ್ ಅಂತ ಬರೀಬೋದು. 17ನೇ ಪ್ರಶ್ನೆ, ಸೈನ್ ಟೀಟಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ ಆದರೆ ಕಾಸ್ ಟೀಟಾವು. ಇಫ್ ಸೈನ್ ಟೀಟಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ ದೆನ್ ದ ಕಾಸ್ ಟೀಟಾ ಇಸ್. ನಾವಿಲ್ಲಿ ಕಾಸ್ ಟೀಟಾದ ಬೆಲೆಯನ್ನು ಕಂಡುಹಿಡಿಬೇಕು. ನಮಗೆ ಸೈನ್ ಟೀಟಾದ ಬೆಲೆಯನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಮೊದಲಿಗೆ ನಾವಿಲ್ಲಿ ಒಂದು ಚಿತ್ರವನ್ನು ರಚಿಸುವ. ನಾನಿಲ್ಲಿ ಲಂಬಕೋನ ತ್ರಿಭುಜ ಅಥವಾ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ತೆಗೆದುಕೊಳ್ತಾ ಇದ್ದೇನೆ. ಇದನ್ನು ABC ಅಂತ ತೆಗೆದುಕೊಳ್ತೇನೆ. ಇದನ್ನು ಟೀಟಾ ಅಂತ ತೆಗೆದುಕೊಳ್ಳುವ. ಸೊ ನಮಗೇನು ಕೊಟ್ಟಿದ್ದಾರೆ? ಸೈನ್ ಟೀಟಾದ ಬೆಲೆ ಕೊಟ್ಟಿದ್ದಾರೆ. ಸೊ ಸೈನ್ ಟೀಟಾ ಅಂದರೆ ನಾವು ಏನಂತ ಹೇಳಿ ಬರೀತೇವೆ? ಈಗ ಇದು ಅಕ್ಯೂಟ್ ಆ್ಯಂಗಲ್ ಅಥವಾ ಲಘುಕೋನ ಆದರೆ ಇದೇನಾಗ್ತದೆ? ಅಭಿಮುಖ ಬಾಹು ಅಥವಾ ಆಪೋಸಿಟ್ ಸೈಡ್ ಅಂತ ನಾವು ಹೇಳ್ತೇವೆ, ಅಥವಾ ಇದನ್ನು ಪರ್ಪೆಂಡಿಕ್ಯುಲರ್ ಅಂತ ಕರಿತೇವೆ. ಹಾಗೆ ಇದನ್ನು ನಾವು ಪಾರ್ಶ್ವಬಾಹು, ಅಡ್ಜಸೆಂಟ್ ಸೈಡ್ ಅಥವಾ ಬೇಸ್ ಅಂತ ಕರಿತೇವೆ. ಇದಕ್ಕೆ ಎದುರಾಗಿರುವಂಥ ಬಾಹುವನ್ನು ವಿಕರ್ಣ ಅಥವಾ ಹೈಪೋಟೆನ್ಯೂಸ್ ಅಂತ ಕರಿತೇವೆ. ಸೊ ಇಲ್ಲಿಗ ನಮಗೆ ಕೊಟ್ಟಿರುವಂಥದ್ದು ಏನು? ಸೈನ್ ಟೀಟಾದ ಬೆಲೆ. ಸೈನ್ ಟೀಟಾ ಅಂದರೆ ನಾವು ಅದನ್ನು ಹೇಗೆ ಬರೀತೇವೆ? ಸೊ ಸೈನ್ ಟೀಟಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ ಅಂತ ಕೊಟ್ಟಿದ್ದಾರೆ. ಅದರ ಅನುಪಾತವನ್ನು ನಾವು ಯಾವಾಗಲೂ ಕೂಡ ಅಭಿಮುಖ ಬಾಹು ಭಾಗಿಸು ವಿಕರ್ಣ ಅಂತ ಹೇಳಿ ಬರೀತೇವೆ, ಅಥವಾ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಥವಾ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳ್ತೇವೆ. ಸೊ ಇಲ್ಲಿಗ ಪರ್ಪೆಂಡಿಕ್ಯುಲರ್ ಅಂದರೆ ಎಷ್ಟು? ಎಕ್ಸ್ ಅಂದರೆ ಈ ಬೆಲೆ ಏನಾಗ್ತದೆ? ಎಕ್ಸ್ ಆಗ್ತದೆ. ಹಾಗೆ ಹೈಪೋಟೆನ್ಯೂಸ್ ಅಥವಾ ವಿಕರ್ಣ ಎಷ್ಟಿಲ್ಲಿ? ವೈ. ಸೊ ಈ ಬೆಲೆ ಏನಾಗ್ತದೆ? ವೈ ಅಂತ ಆಗ್ತದೆ. ಸೊ ಇದು ಎಕ್ಸ್ ಮತ್ತು ಇದು ವೈ ಅಂತ ಗೊತ್ತಾಗಿದೆ. ನಂತರ ನಾವೇನು ಮಾಡಬೇಕಿಲ್ಲಿ? BCಯ ಬೆಲೆಯನ್ನು ಕಂಡುಹಿಡಿಬೇಕು. ಸೊ ಅದನ್ನು ಕಂಡುಹಿಡಲಿಕ್ಕೆ ನಾವಿಲ್ಲಿ ಪೈಥಾಗೋರಸ್ನ ಸೂತ್ರ ಅಥವಾ ಥಿಯರಮನ್ನು ಉಪಯೋಗಿಸಬೇಕು. ಅಂದರೆ ವಿಕರ್ಣದ ವರ್ಗವು ಉಳಿದ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿರ್ತದೆ ಅಂತೇಳಿ. ಸೊ ಇಲ್ಲಿ ವಿಕರ್ಣ ಅಥವಾ ಹೈಪೋಟೆನ್ಯೂಸ್ ಯಾವುದು? AC ಸ್ಕ್ವೇರ್. ಸೊ AC ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದ 2 ಬಾಹುಗಳು, ಉಳಿದ 2 ಸೈಡ್ ಯಾವುದೆಲ್ಲ? AB ಸ್ಕ್ವೇರ್. ಸೊ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಆಗ್ತದೆ. ಸೊ ನಂತರ AC ಸ್ಕ್ವೇರ್ ಎಷ್ಟಿಲ್ಲಿ? AC ಸ್ಕ್ವೇರ್, AC ಎಷ್ಟು? Y. ಸೊ Y ಸ್ಕ್ವೇರ್ ಇಸ್ ಈಕ್ವಲ್ ಟು AB ಎಷ್ಟಿಲ್ಲಿ? X. ಅಂದರೆ X ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಆಗ್ತದೆ. ಈ ಎಕ್ಸ್ ಸ್ಕ್ವೇರನ್ನು ಈ ಬದಿಗೆ ತಂದಾಗ Y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು BC ಸ್ಕ್ವೇರ್ ಅಂತ ಆಗ್ತದೆ. ನಂತರ ಎರಡೂ ಬದಿಯಲ್ಲೂ ಕೂಡ ವರ್ಗಮೂಲ ಮಾಡಿದಾಗ ಏನಾಗ್ತದೆ? ಇದು ವರ್ಗಮೂಲ Y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ. ಇದು ವರ್ಗಮೂಲ BC ಸ್ಕ್ವೇರ್ ಅಂತ ಆಗ್ತದೆ. ಸೊ ಇಲ್ಲಿರುವಂಥ ವರ್ಗಮೂಲ ಮತ್ತು ವರ್ಗ ಕ್ಯಾನ್ಸಲ್ ಆಗ್ತದೆ. ಸೊ ನಮಗೆ ಇಲ್ಲಿ ಈಗ BCಯ ಬೆಲೆ ಸಿಗ್ತದೆ. ವರ್ಗಮೂಲ Y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು BC ಅಂತ ಸಿಗ್ತದೆ. ಸೊ BCಯ ಬೆಲೆ ಸಿಕ್ಕಿದೆ. ನಮಗೆ ಬೇಕಾಗಿರುವಂಥದ್ದೇನು? ಕಾಸ್ ಟೀಟಾ. ಸೊ ಕಾಸ್ ಟೀಟಾವನ್ನು ನಾವು ಹೇಗೆ ಬರೀತೇವೆ ಅನುಪಾತದ ರೂಪದಲ್ಲಿ? ಕಾಸ್ ಟೀಟಾ ಅಂತ ಹೇಳುವಾಗ ಎಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್, ಅಥವಾ ನಾವು ಬೇಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳ್ತೇವೆ, ಅಥವಾ ಕನ್ನಡದಲ್ಲಿ ಪಾರ್ಶ್ವಬಾಹು ಭಾಗಿಸು ವಿಕರ್ಣ ಅಂತ ಹೇಳ್ತೇವೆ. ಸೊ ಇಲ್ಲೀಗ ಪಾರ್ಶ್ವಬಾಹು ಅಂದರೆ BC ಅದರ ಬೆಲೆ ನಮಗೆ ಸಿಕ್ಕಿದೆ ಈಗಾಗಲೇ. ಎಷ್ಟದು? ಈ BCಯ ಬೆಲೆ ಎಷ್ಟು? Y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಸಿಕ್ಕಿದೆ. ಸೊ ಅದನ್ನು ಬರೆಯುವ Y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಭಾಗಿಸು ವಿಕರ್ಣದ ಬೆಲೆ ಎಷ್ಟಿಲ್ಲಿ? Y ಅಂತ ನಾವು ಮೊದಲೇ ತೆಗೆದುಕೊಂಡಿದ್ದೇವೆ ಇಲ್ಲಿ ಕೊಟ್ಟಿರುವ ಪ್ರಕಾರ. ಸೊ ಭಾಗಿಸು Y. ಸೊ ಕಾಸ್ ಟೀಟಾದ ಬೆಲೆ ವರ್ಗಮೂಲ Y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಭಾಗಿಸು Y. ಅಂದರೆ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು? ಡಿ, ವರ್ಗಮೂಲ Y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಭಾಗಿಸು Y.
18ನೇ ಪ್ರಶ್ನೆ sin a ಪ್ಲಸ್ sin ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆದಾಗ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ನ ಘಾತ 4a ಯ ಬೆಲೆ ಇಫ್ sin a ಪ್ಲಸ್ sin ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ದೆನ್ ದ ವ್ಯಾಲ್ಯೂ ಆಫ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಟು ದ ಪವರ್ 4a ಈಸ್. ಸೊ ಇದರ ಬೆಲೆಯನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಸೊ ನಮಗೆ ಮೊದಲಿಗೆ ಏನಂತ ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಬರೆಯುವ sin a ಪ್ಲಸ್ sin ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೀಗ ಇದನ್ನು sin a ಈ sin ಸ್ಕ್ವೇರ್ ಎನ ಈ ಬದಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಸೊ ಆಗ ಅದು ಮೈನಸ್ ಆಗ್ತದೆ. ಸೊ 1 ಮೈನಸ್ sin ಸ್ಕ್ವೇರ್ ಎ ಅಂತ ಸಿಗ್ತದೆ. ಇದನ್ನು ನಾವು ಇನ್ನೊಂದು ರೂಪದಲ್ಲಿ ಬರೀಬೋದು. ಈ ಒಂದು ಸೂತ್ರ ಇದೆ, ಯಾವುದದು, ಕಾಸ್ ಸ್ಕ್ವೇರ್ ಎ ಪ್ಲಸ್ sin ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅಂತ ನಮಗೆ ಗೊತ್ತಿದೆ. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಎನ ಇಲ್ಲಿ ಉಳಿಸಿ ಇದನ್ನು ಈ ಬದಿಗೆ ತಂದಾಗ ಇದು 1 ಮೈನಸ್ sin ಸ್ಕ್ವೇರ್ ಎ ಅಂತ ಆಗ್ತದೆ. ಸೊ ಈ ಸೂತ್ರದ ಪ್ರಕಾರ ನಾವಿಲ್ಲಿ ಏನು ಅಂತ ಬರೀಬೋದು, 1 ಮೈನಸ್ sin ಸ್ಕ್ವೇರ್ ಎ ಅಂದರೆ ಏನು ಅಂತ ಬರೀಬೋದು, ಕಾಸ್ ಸ್ಕ್ವೇರ್ ಎ ಅಂತ ಬರೀಬೋದು. ಸೊ ಇಲ್ಲಿ sin ಎ ಇಸ್ ಈಕ್ವಲ್ ಟು ನಮಗೇನು ಸಿಗ್ತದೆ, ಕಾಸ್ ಸ್ಕ್ವೇರ್ ಎ ಅಂತ ಸಿಗ್ತದೆ. ಸೊ ಈಗ sin ಎ ಯ ಬೆಲೆ ಸಿಕ್ಕಿದೆ, sin ಎ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಅಂತ ಸಿಕ್ಕಿದೆ. ನಂತರ ನಾವಿಲ್ಲಿ ಏನು ಮಾಡ್ಬೋದು ಅಂದರೆ ಈ ಬೆಲೆ ಏನಿದೆ ಇದನ್ನು ನಾವು ಕಂಡುಹಿಡಿಬೇಕು. ಸೊ ಇದನ್ನು ಬರೆಯುವ. ಸೊ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ನ ಘಾತ 4a ಇದರ ಬೆಲೆಯನ್ನು ಕಂಡುಹಿಡಿಬೇಕು. ಸೊ ಕಾಸ್ ಸ್ಕ್ವೇರ್ ಎ ಅಂದರೆ ಎಷ್ಟು, sin ಎ. ಹಾಗೆ ಇದನ್ನು ಹೇಗೆ ಬರಿಬೋದು, ಈಗ ಕಾಸ್ ಸ್ಕ್ವೇರ್ ಎ ಅಂತಿದ್ರೆ ಇದನ್ನು ಕಾಸ್ ಸ್ಕ್ವೇರ್ ಎ ಅದರ ವರ್ಗ ಅಂತ ಬರಿಬೋದು. ಇದು ಯಾವುದಕ್ಕೆ ಸಮ ಆಗಿರ್ತದೆ, ಕಾಸ್ ಸ್ಕ್ವೇರ್ನ ಘಾತ 4a ಸಮ ಆಗಿರ್ತದೆ. ಸೊ sin ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಎಷ್ಟು ಇಲ್ಲಿ sin ಎ. ಸೊ ಅದನ್ನು ಬರೆಯುವ sin ಎ ಅದರ ವರ್ಗ ಅಂದರೆ sin ಎ ಪ್ಲಸ್ sin ಸ್ಕ್ವೇರ್ ಎ ಅಂತ ಆಗ್ತದೆ. ಸೊ ಇದರ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ, ನಮಗೆ ಪ್ರಶ್ನೆಯಲ್ಲಿ ಮೊದಲೇ ಕೊಟ್ಟಿದ್ದಾರೆ ಇದರ ಬೆಲೆ 1 ಅಂತೇಳಿ. ಸೊ ಇದು ಯಾವುದಕ್ಕೆ ಸಮ ಆಗಿರ್ತದೆ, 1ಕ್ಕೆ ಸಮ ಆಗಿರ್ತದೆ. ಅಂದರೆ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು, ಡಿ. ಸೊ ಡಿ 1 ಅಂತ ಇಲ್ಲಿ ನಾವು ಬರೀಬೋದು ಉತ್ತರವನ್ನು. ಸೊ ಮೊದಲು ಇಲ್ಲಿ ಏನು ಮಾಡಬೇಕಂದ್ರೆ ಇದನ್ನು ತೆಗೆದುಕೊಂಡು ನಾವಿದನ್ನು ಈ ಸೂತ್ರವನ್ನು ಉಪಯೋಗಿಸಿ sin ಎ ರೂಪದಲ್ಲಿ ಬರೀಬೇಕು. ಆಮೇಲೆ ನಾವು ಯಾವುದರ ಬೆಲೆಯನ್ನು ಕಂಡುಹಿಡಿಯಬೇಕು ಅದನ್ನು ಬರೆದು ಅಲ್ಲಿ ಕಾಸ್ ಸ್ಕ್ವೇರ್ ಎ ಅಂದರೆ ನಮಗೆ sin ಎ ಅಂತ ಸಿಕ್ಕಿದೆ. ಸೊ ಅದನ್ನು ಹಾಕಬೇಕು. ಹಾಗೆ ಕಾಸ್ನ ಘಾತ 4a ನಾವು ಹೀಗೆ ಕೂಡ ಬರೀಬೋದು, ಇದು ಇದಕ್ಕೆ ಸಮ ಆಗಿರ್ತದೆ. ಆಮೇಲೆ ಇಲ್ಲಿ ಕಾಸ್ ಸ್ಕ್ವೇರ್ ಎ ಅಂದರೆ ಎಷ್ಟು, sin ಎ ಅಂತ ಗೊತ್ತಿದೆ, ಅದನ್ನು ಹಾಕಬೇಕು. ನಂತರ ಇಲ್ಲಿ ವರ್ಗ ಇದೆ, ಹಾಗೆ sin ಎನ ವರ್ಗವನ್ನು ನಾವು ಹೀಗೆ ಕೂಡ ಬರೀಬೋದು, sin ಸ್ಕ್ವೇರ್ ಎ ಅಂತೇಳಿ. ಆಮೇಲೆ ಇದರ ಬೆಲೆ ನಮಗೆ ಮೊದಲೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 1 ಅಂತೇಳಿ. ಸೊ ಈ ಬೆಲೆ ಯಾವುದಕ್ಕೆ ಸಮ ಆಗಿರ್ತದೆ, 1ಕ್ಕೆ ಸಮ ಆಗಿರ್ತದೆ. 19ನೇ ಪ್ರಶ್ನೆ ಎ 4 - 6 ಮತ್ತು ಬಿ a, b ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವು ಮೂಲಬಿಂದುವಾದರೆ ಎ ಮತ್ತು ಬಿಗಳ ಬೆಲೆಗಳು. ಇಫ್ ಒರಿಜಿನ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಜಾಯಿನಿಂಗ್ ಆಫ್ ದ ಪಾಯಿಂಟ್ಸ್ a 4, -6 and b a, b ವ್ಯಾಲ್ಯೂಸ್ ಆಫ್ a and b ಆರ್ ಈಕ್ವಲ್ ಟು. ಸೊ ಎ ಮತ್ತು ಬಿಯ ಬೆಲೆಗಳನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ನಮ್ಗೆ ಏನು ಹೇಳಿದ್ದಾರೆ ಅಂದರೆ ಇಲ್ಲಿಗ 2 ಬೆಲೆಗಳನ್ನು ಕೊಟ್ಟಿದ್ದಾರೆ. ಹಾಗೆ ಒಂದು ಇಲ್ಲಿ ರೇಖಾಖಂಡ ಇದೆ, ಅಂದರೆ ಒಂದು ಲೈನ್ ಇದೆ. ಸೊ ಆ ಲೈನಿನ 2 ಬಿಂದುಗಳನ್ನು ಕೊಟ್ಟಿದ್ದಾರೆ. ಯಾವುದೆಲ್ಲ, 4, -6 ಅಂತ ಇದೆ. ಹಾಗೆ ಇನ್ನೊಂದು a, b ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನು ಕೊಟ್ಟಿದ್ದಾರೆ ಅಂದರೆ ಮಧ್ಯಬಿಂದು, ಈ ರೇಖಾಖಂಡವನ್ನು ಜೋಡಿಸುವಂಥ ಮಧ್ಯಬಿಂದು ಏನಿದೆ ಅದು ಮೂಲ ಬಿಂದು ಅಂತ ಕೊಟ್ಟಿದ್ದಾರೆ, ಒರಿಜಿನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಎಕ್ಸ್ ಆಕ್ಸಿಸ್ ಆಗ್ತದೆ, ಇದು ವೈ ಆಕ್ಸಿಸ್ ಆಗ್ತದೆ. ಸೊ ಯಾವಾಗಲೂ ಕೂಡ ಮೂಲ ಬಿಂದುವಿನ ಬೆಲೆ ಏನಾಗಿರ್ತದೆ, 0, 0 ಆಗಿರ್ತದೆ. ಒರಿಜಿನ್ ಅಥವಾ ಮೂಲ ಬಿಂದುವಲ್ಲಿ ಎಕ್ಸ್ 0 ಆಗಿರ್ತದೆ, ಹಾಗೆ ವೈ 0 ಆಗಿರ್ತದೆ. ಸೊ ಇಲ್ಲಿ ಒಂದು ರೇಖಾಖಂಡ ಅಥವಾ ಲೈನನ್ನು ಕೊಟ್ಟಿದ್ದಾರೆ. ಹಾಗೆ ಆ ಲೈನಿನ ಮಧ್ಯಬಿಂದು ಮೂಲ ಬಿಂದು ಅಥವಾ ಒರಿಜಿನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಮಧ್ಯಬಿಂದುವಿನ ಕೋಆರ್ಡಿನೇಟ್ಸ್ ಅನ್ನು ನಾವು ಹೇಗೆ ತೆಗೆದುಕೊಳ್ಬೋದು, 0, 0 ಅಂತ ತೆಗೆದುಕೊಳ್ಬೋದು. ಸೊ ಇಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಲಿಕ್ಕೆ ನಾವು ಮೊದಲಿಗೆ ಮಧ್ಯಬಿಂದು ಸೂತ್ರವನ್ನು ಬರೀಬೇಕು. ಮಧ್ಯಬಿಂದು ಸೂತ್ರ ಅಥವಾ ಮಿಡ್ ಪಾಯಿಂಟ್ ಫಾರ್ಮುಲಾ ಏನಿದೆ ಅದನ್ನು ಬರೀಬೇಕು. ಈಗ ಉದಾಹರಣೆಗೆ ಈ ಬಿಂದುವನ್ನು ನಾನು ಪಿ ಅಂತ ತೆಗೆದುಕೊಂಡ್ರೆ, ಇದನ್ನು ಎ ಬಿ ಅಂತ ತೆಗೆದುಕೊಂಡ್ರೆ ಪಿ ಆಫ್ xy ಇಸ್ ಈಕ್ವಲ್ ಟು x1 + x2 ಡಿವೈಡೆಡ್ ಬೈ 2, y1 + y2
ಡಿವೈಡೆಡ್ ಬೈ 2 ಅಂತ ಆಗ್ತದೆ. ಇದು ಮಧ್ಯಬಿಂದು ಫಾರ್ಮುಲಾ. ಸೊ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಮಧ್ಯಬಿಂದುವಿನ ಬೆಲೆ ಮೂಲಬಿಂದು ಅಂತ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ ಮತ್ತು ವೈಯ ಬೆಲೆ ಎಷ್ಟು, 0,0 ಅಂತ ನಾವಿಲ್ಲಿ ತೆಗೆದುಕೊಳ್ಬೋದು. ಇಲ್ಲಿ ನೀವು ನೋಡ್ಬೋದು ಮೂಲಬಿಂದು ಅಂತ ಇದೆ, ಹಾಗೆ ಇಲ್ಲಿ ಒರಿಜಿನ್ ಅಂತ ಇದೆ ಮಿಡ್ ಪಾಯಿಂಟ್. ಸೊ ಹಾಗಾಗಿ ಎಕ್ಸ್ ಮತ್ತು ವೈ ಇಲ್ಲಿ ಏನಾಗ್ತದೆ 0,0 ಅಂತ ಆಗ್ತದೆ. ಆಮೇಲೆ ಬೆಲೆಗಳನ್ನು ಕೊಟ್ಟಿದ್ದಾರೆ. ಎಯ ಬೆಲೆ ಎಷ್ಟು 4,-6, ಹಾಗೆ ಬಿಯ ಬೆಲೆ ಎಷ್ಟು a,b ಅಂತ ಕೊಟ್ಟಿದ್ದಾರೆ. ಸೊ ಈಗ ಇದನ್ನು ನಾವು ಹೆಸರಿಸಬೇಕು. x1 y1 ಹಾಗೆ ಇದು ಏನಾಗ್ತದೆ x2 y2 ಅಂತ ಆಗ್ತದೆ. ಸೊ ಈ ಫಾರ್ಮುಲಾದಲ್ಲಿ, ಈ ಸೂತ್ರದಲ್ಲಿ ಈ ಬೆಲೆಗಳನ್ನು ಹಾಕ್ತಾ ಹೋಗಿ. ಸೊ x1 ಅಂದರೆ ಎಷ್ಟು 4 ಪ್ಲಸ್ x2 ಅಂದರೆ a ಭಾಗಿಸು 2, y1 ಅಂದರೆ -6 ಪ್ಲಸ್ y2 ಅಂದರೆ b ಭಾಗಿಸು 2. ಇದು 0ಗೆ ಸಮ ಆಗಿರೋದ್ರಿಂದ ನಾವು ಇದೆರಡೂ ಕೂಡ ಸಮ ಅಂತ ಬರೀಬಹುದು. ಅಂದರೆ 0 ಇಲ್ಲಿ ಇರುವಂಥ ಎಡಬದಿಯ ಬೆಲೆ ಇದಕ್ಕೆ ಸಮ, ಹಾಗೆ ಇಲ್ಲಿರುವಂಥ ಎರಡನೇ ಬೆಲೆ ಈ ಎರಡನೇ ಬೆಲೆಗೆ ಸಮ ಅಂತ ಬರೀಬಹುದು. ಸೊ 0 4 ಪ್ಲಸ್ a ಭಾಗಿಸು 2 ಅಂತ ಆಗ್ತದೆ. ಹಾಗೆ ಇಲ್ಲಿರುವಂಥ ಬೆಲೆ 0 -6 ಪ್ಲಸ್ b ಭಾಗಿಸು 2 ಅಂತ ಆಗ್ತದೆ. ಅಥವಾ ಇದನ್ನು ಆಚೀಚೆ ಮಾಡಿ ಬರೀತಾ ಇದ್ದೇನೆ. ಸೊ 4 ಪ್ಲಸ್ a ಭಾಗಿಸು 2 0. ಈ 2 ಈ ಬದಿಗೆ ತಂದಾಗ 0 ಜೊತೆ ಗುಣಿಸಿದಾಗ ಅದು 0 ಆಗ್ತದೆ. ಸೊ 4 ಪ್ಲಸ್ a 0 ಗುಣಿಸು 2 ಅಂದರೆ 4 ಪ್ಲಸ್ a = 0. ಸೊ a ಈ 4ನ ಬಲಬದಿಗೆ ತಂದಾಗ -4 ಅಂತ ಸಿಗ್ತದೆ. ಹಾಗೆ ಇಲ್ಲಿ ಇದನ್ನು ಆಚೀಚೆ ಮಾಡಿ ಬರೆಯುವ. ಸೊ ಅದರಿಂದ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಸೊ -6 ಪ್ಲಸ್ b ಭಾಗಿಸು 2 0. ಸೊ -6 ಪ್ಲಸ್ b ಈ 2ನ್ನು ಇಲ್ಲಿಗೆ ತಂದಾಗ 0 ಗುಣಿಸು 2 ಅಂತ ಆಗ್ತದೆ. ಸೊ -6 ಪ್ಲಸ್ b = 0. b ಈ 6ನ ಬಲಬದಿಗೆ ತಂದಾಗ +6 ಆಗ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು, ನಮಗೇನು ಸಿಕ್ಕಿದೆ, a -4 ಅಂತ ಸಿಕ್ಕಿದೆ, ಹಾಗೆ b 6 ಅಂತ ಸಿಕ್ಕಿದೆ. ಅಂದರೆ ಇಲ್ಲಿ ಸರಿಯಾದ ಆಯ್ಕೆ ಸಿ, a -4 ಮತ್ತು b 6 ಅಂತ ನಾವಿಲ್ಲಿ ತೆಗೆದುಕೊಳ್ಬೋದು. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಸಿಯನ್ನು ನಾವು ಬರೀಬೋದು. ನಂತರ 20ನೇ ಪ್ರಶ್ನೆ, a x1 y1 ಮತ್ತು b x2 y2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವಂಥ ಸೂತ್ರ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ a x1 y1 ಆ್ಯಂಡ್ b x2 y2 ಇಸ್ ಗಿವನ್ ಬೈ ದ ಫಾರ್ಮುಲಾ. ಸೊ ಇಲ್ಲಿ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಅಥವಾ ದೂರ ಸೂತ್ರವನ್ನು ಏನು ಕಲ್ತಿದ್ದೇವೆ ಅದನ್ನು ಉಪಯೋಗಿಸಬೇಕು. ಈಗ ಉದಾಹರಣೆಗೆ 2 ಬಿಂದುಗಳಿದ್ದರೆ ಈ ರೀತಿಯಲ್ಲಿ, ಇಲ್ಲಿ ಒಂದು ಬಿಂದು ಇದೆ, ಹಾಗೆ ಇಲ್ಲಿ ಒಂದು ಬಿಂದು ಇದೆ. ಇದನ್ನು x1 y1 ಅಂತ ತೆಗೆದುಕೊಂಡ್ರೆ, ಹಾಗೆ ಇಲ್ಲಿ x2 y2 ಅಂತ ತೆಗೆದುಕೊಂಡ್ರೆ, ಇದರ ನಡುವೆ ಇರುವಂಥ ದೂರವನ್ನು ಕಂಡುಹಿಡಿಯಲಿಕ್ಕೆ ಉಪಯೋಗಿಸುವಂಥ ಸೂತ್ರ ಏನಿದೆ, ದೂರ ಸೂತ್ರ ಅಥವಾ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಹೇಳ್ತೇವೆ ನಾವು, ಅದನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕು ಯಾವುದು ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಅಂದರೆ a d ವರ್ಗಮೂಲ √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇದನ್ನು ನಾವು ದೂರ ಸೂತ್ರ ಅಥವಾ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಹೇಳ್ತೇವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಎ ಅಂತ ನಾವಿಲ್ಲಿ ತೆಗೆದುಕೊಳ್ಬೋದು. ಸೊ ಇದು ಪ್ರಶ್ನೆ 11ರಿಂದ 20ರವರೆಗಿನ ಪರಿಹಾರ. ಹಾಗೆ ಉಳಿದ ಪ್ರಶ್ನೆಗಳ ಪರಿಹಾರವನ್ನು ಪಾರ್ಟ್ 3 ಹಾಗೆ ಪಾರ್ಟ್ 4ರಲ್ಲಿ ಉತ್ತರಿಸ್ತಾ ಇದ್ದೇನೆ. ಥ್ಯಾಂಕ್ ಯು.